ಈಗ ನಾವು ತಜ್ಞರ ಜೊತೆಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಈರಣ್ಣ ಕಡಾಡಿಯವರು ರೆಡಿ ಇದ್ದಾರೆ. ಕಡಾಡಿಯವರೇ ನಾವು ಮಾತನಾಡ್ತಾ ಇದ್ವಿ, ಮುಂದುವರಿಸೋಣ. ಅದರ ಜೊತೆಗೆ ಸಿದ್ದರಾಮಯ್ಯ ಸಂಶಿಮಠ, ಹುಬ್ಬಳ್ಳಿ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರು. ಸಂಶಿಮಠ ಅವರೇ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ. ನಮಸ್ತೆ. ಇನ್ನು ನಮ್ಮ ಜೊತೆಗೆ ಆಗದಿಂದಲೂ ಕೂಡ ವೆಂಕಟರೆಡ್ಡಿ ಅವರು ಕೂಡ ಬೆಳಗಿನಿಂದಲೂ ಕೂಡ ಇದ್ದಾರೆ. ಸರ್, ಮುಂದುವರಿಸೋಣ. ನಾನು ಕಡಾಡಿ ಅವರಿಂದ ಶುರು ಮಾಡ್ತೀನಿ. ಕಡಾಡಿ ಅವರೇ, ಬಿಜೆಪಿ ಈ ಬಾರಿ ಒಂಥರ ಬ್ಯಾಡ್ ಪ್ರಾಕ್ಟೀಸ್ ಅಂತ ನನಗನ್ಸೋದಿದು. ನೀವು ಬಜೆಟ್ ಅನ್ನ ಕೇಳಲಿಲ್ಲ, ಬಜೆಟ್ ಅನ್ನ ಓದಿಲ್ಲ, ಅದಕ್ಕಿಂತ ಮೊದಲೇ ನೀವು ಬಜೆಟ್ ಭಾಷಣವನ್ನು ಬಹಿಷ್ಕರಿಸಿ ಹೊರಗೆ ಬಂದಿರಿ. ಇದು ಸರಿಯಾದ ಸಭ್ಯತೆನೇ? ಇದು ಸರಿಯಾದ ಕಲ್ಚರ? ಇದು ಇಲ್ಲ. ಒಂದು, ಈ ರಾಜ್ಯದ ಬಜೆಟ್ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಅನುಭವಿಗಳು, 15 ಬಾರಿ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಹೀಗಾಗಿ ಬಹಳ ದೊಡ್ಡ ನಿರೀಕ್ಷೆಯನ್ನು ಜನ ಏನಿಟ್ಕೊಂಡ್ರು, ಆ ಎಲ್ಲ ಜನರ ನಿರೀಕ್ಷೆಗಳು ಇವತ್ತು ಹುಸಿಯಾಗಿದ್ದಾವೆ. ಆ ನಿರೀಕ್ಷೆಗಳೆಲ್ಲ ಭ್ರಮನಿರಸನ ಅಂತ ಗೊತ್ತಾಗಿದೆ ಎಲ್ಲರಿಗೂ. ಹೀಗಾಗಿ 108 ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದು ಭಾಳ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನುವಂಥದ್ದು ಜನರಿಗೆ ಈಗ ಅನ್ನಿಸ್ತಾ ಇದೆ. ಒಂದು. ಎರಡನೇದು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನ ಪಾವಿತ್ರ್ಯತೆ ಏನಿದೆ, ಯಾವ ರಾಜ್ಯದ ಅಭಿವೃದ್ಧಿಗಾಗಿ ಯಾವ್ಯಾವ ಇಲಾಖೆಗೆ ನಾವು ದುಡ್ಡು ಕೊಡ್ತೀವಿ ಮತ್ತು ಅದನ್ನು ಎಲ್ಲಿಂದ ಸಂಗ್ರಹ ಮಾಡ್ತೀವಿ ಅನ್ನುವಂಥ ವಿವರವನ್ನು ಕೊಟ್ಟು ಬಜೆಟನ್ನು ಮಂಡನೆ ಮಾಡಬೇಕಾಗ್ತದೆ. ಆದರೆ ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ಬಜೆಟ್ಟು ಅವರ ಚುನಾವಣೆ ಪಾಂಪ್ಲೆಟ್ಸ್ ಇದ್ದಂಗಿದೆ. ಯಾವ ಚುನಾವಣೆಗೆ ಹೋಗ್ತಾರೆ, ಚುನಾವಣೆಯ ಕರಪತ್ರ ಯಾವ ರೀತಿ ಪ್ರಿಂಟ್ ಮಾಡ್ತಾರೆ, ಅದಕ್ಕೇನು ಬದ್ಧತೆ ಇಲ್ಲ. ಕಡಾಡಿಯವರೇ, ರಾಜ್ಯದ ಈಗ ಬಜೆಟ್ ಅನ್ನ ವಿರೋಧಿಸೋದಕ್ಕೆ ಅಥವಾ ಅದನ್ನ ಟೀಕಿಸೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ನಿಮಗೆ ಎಲ್ಲಾ ರೀತಿಯ ಹಕ್ಕು ಇದೆ, ಎಲ್ಲಾ ರೀತಿಯ ಸ್ವಾತಂತ್ರ್ಯನೂ ಇದೆ. ಅದರ ಬಗ್ಗೆ ನನಗೆ ಯಾವುದೇ ರೀತಿಯ ದೂಸರಾ ಮಾತಿಲ್ಲ. ನನ್ನ ಪ್ರಶ್ನೆ ಇಷ್ಟೇ ಇರೋದು, ವಾದವನ್ನ ಆಲಿಸದೆ ನೀವು ಜಡ್ಜ್ಮೆಂಟ್ ಹೆಂಗೆ ತೆಗೆದುಕೊಂಡ್ರಿ ಅಂತ ನನಗೆ ಪ್ರಶ್ನೆ ಇರೋದು. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಬಜೆಟ್ ಮಂಡನೆ ಮಾಡೋದಕ್ಕೆ ಶುರು ಮಾಡಿದ ಕೂಡಲೇ ನೀವು ಬಹಿಷ್ಕರಿಸಿದ್ರಿ, ಜೊತೆಗೊಂದು ಭಿತ್ತಿ ಪತ್ರ ಹಿಡ್ಕೊಂಡೇ ಬಂದಿದ್ರಿ ನೀವು. ಅಂದ್ರೆ ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ರಿ, ಏನೇ ಆದ್ರೂ ತೊಂದರೆ ಇಲ್ಲ, ನಾವು ಈ ಬಜೆಟ್ ಅನ್ನು ವಿರೋಧಿಸಬೇಕು ಅಂತ. ಇದು ಸರಿನಾ? ಇದು ಇಲ್ಲ. ಈಗ ಒಂದು ತಾವು ತಿಳ್ಕೊಡ್ರಿ, ಬಜೆಟ್ ಬಗ್ಗೆ ನೀವು ಪತ್ರಿಕೆಯವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಆಲ್ರೆಡಿ ವಿಶ್ಲೇಷಣೆ ಮಾಡ್ತಾ ಇದ್ರಿ. ಹೆಂಗೆ ಮಾಡ್ತಾ ಇದ್ರಿ? ಒಂದು ಫಿಲ್ಮ್ ರಿಲೀಸ್ ಆಗೋದಕ್ಕಿಂತ ಮೊದಲೇ ಅದು ಎಲ್ಲೋ ಹೊರಗಡೆ ಬಂದಿದೆ ಅಂತ ಆಯ್ತಲ್ಲ. ಫಿಲ್ಮ್ ರಿಲೀಸ್ ಆಗೋದಕ್ಕಿಂತ ಮೊದಲೇ ಅದ್ರ ಕಾಪಿ ಎಲ್ಲ ಕಡೆ ಸಿಕ್ಕಿದೆ ಅಂತ ಆಯಿತು. ಹೀಗಾಗಿ ಅದರ ಮಾಹಿತಿ ಸಿಕ್ಕ ಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳಿಗೆ ಏನಾದರೂ ಹೇಳಬೇಕಂದ್ರೆ ಎಲ್ಲಿ ಹೇಳ್ಬೇಕು ನಾವು? ಹೀಗಾಗಿ ಅದನ್ನ ಪ್ರತಿಭಟನಾರ್ಥವಾಗಿ ನಮ್ಮ ಶಾಸಕರು ಹೊರಗಡೆ ಬಂದಿರುವಂತದ್ದು ಅಲ್ಲಲ್ಲ, ಇದು ಅಸಹನೆ ಅಂತ ನಾನು ಹೇಳೋದು. ಯಾಕೆ ಗೊತ್ತಾ? ವಿರೋಧ ಪಕ್ಷಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದಾಗ ಕಾಂಗ್ರೆಸ್ನ ಸಂಸತ್ ಸದಸ್ಯರು ಇದ್ದು ಆ ಬಜೆಟ್ ಅನ್ನ ಕೇಳಿದ್ರು, ಬಜೆಟ್ ಭಾಷಣವನ್ನ ಸಂಪೂರ್ಣವಾಗಿ ಕೇಳಿದ ನಂತರ ಅದನ್ನು ವಿರೋಧಿಸಿದ್ರು. ನೀವು ಕೇಳೋ ತಾಳ್ಮೆನೂ ಇರ್ಲಿಲ್ವಲ್ಲ ನಿಮ್ಮವರಿಗೆ ಅಂತ. ಇಲ್ಲ, ನಾನು ಒಳಗಡೆ ಏನು ನಡೀತು ಅಂತೇಳಿ ನಾನು ಗೊತ್ತಿಲ್ಲ, ನಾನು ಹೊರಗಡೆ ಇದ್ದೇನೆ. ಆದ್ರೆ ನನಗನ್ನಿಸ್ತದ, ಒಂದು ವಿರೋಧ ಪಾರ್ಟಿಯಾಗಿ ಇವರೇನು ಪುಂಗಿ ಊದ್ತಾ ಇದ್ದಾರೆ, ಇದು ಬಜೆಟ್ ಅಲ್ಲ, ರಾಜ್ಯದ ಜನರನ್ನ ದಿಶಾಬೂಲ್ ಮಾಡ್ತಕ್ಕಂಥ, ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕರಪತ್ರ ಅಂತ ಹೇಳ್ಬೇಕಾಗ್ತದೆ. ಈಗ ಈ ಬಜೆಟ್ನ ಪಾವಿತ್ರ್ಯತೆಯನ್ನ ಕಾಂಗ್ರೆಸ್ ಪಾರ್ಟಿ ಇವತ್ತು ಉಳಿಸಿಲ್ಲ. ಹೀಗಾಗಿ ವಿರೋಧ ಪಕ್ಷಗಳು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ ಅಲ್ಲಿ ಸದನದಲ್ಲಿ. ಎಸ್ ಕಡಾಡಿ ಅವರೇ, ಮಾತನಾಡ್ತೀನಿ, ಡೀಟೇಲ್ ಆಗಿ ಹೋಗೋಣ ಬಜೆಟ್ ಬಗ್ಗೆ. ವೆಂಕಟರೆಡ್ಡಿ ಅವರೇ, ಬಹುಶಃ ಬಜೆಟ್ ಗಮನಿಸಿದ್ರಿ, ಒಂದು ಇನ್ನು ಟ್ಯಾಕ್ಸ್ನ ವಿಚಾರ ಒಂದು ಬಾಕಿ ಇದೆ, ಅದನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಪ್ರಸ್ತಾಪ ಮಾಡ್ತಾರೆ, ಅದೊಂದು ಪೆಂಡಿಂಗ್ ಇದೆ. ಉಳಿದಂತೆ ಬಜೆಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ಟರು ಅನ್ನೋದು ಕ್ಲಿಯರ್ ಆಗಿ ನಮ್ಗೆ ಮಾಹಿತಿ ಇರೋದ್ರಿಂದ ಏನು ಹೇಳ್ತೀರಿ ಸರ್? ಅದಕ್ಕಿಂತ ಪ್ರಮುಖವಾಗಿ ಕೃಷಿ ಬಗ್ಗೆ ಒಂದಷ್ಟು ಅಂಶಗಳನ್ನು ಹೇಳ್ತೀನಿ ಸರ್. ಬಹುಶಃ ಇದು 1 ವರ್ಷಕ್ಕೆ ಅಲ್ಲ, 5 ವರ್ಷ, ಇನ್ನು ಮಿಕ್ಕಿರೋ 4 ವರ್ಷಕ್ಕಾಗೋಷ್ಟು ಘೋಷಣೆಗಳಾಗಿದೆ ಸರ್ ಕೃಷಿಗೆ ಸಂಬಂಧಪಟ್ಟಂಗೆ. ನೋಡಿ, ಶಿಡ್ಲಘಟ್ಟದಲ್ಲಿ, ರಾಮನಗರದಲ್ಲಿ ರೇಷ್ಮೆ ಮಾರ್ಕೆಟನ್ನು ನಾವು ಅತ್ಯಾಧುನಿಕವಾಗಿ ಮಾಡ್ತೀವಿ ಅಂತ 2 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಈವಾಗಲೂ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಘೋಷಣೆ ಹಂಗೆ ಇದೆ, ಈವಾಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಆಮೇಲೆ ಅನಿಮಲ್ ಬ್ರೀಡ್ಸ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಎಲ್ಲಿ, ಯಾಕೆ ಅಂತ, ಯಾವ ಥರ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಮತ್ತೊಂದು, ವೆಟರ್ನರಿ ಕಾಲೇಜ್ ಪುತ್ತೂರಲ್ಲ 5 ವರ್ಷ 6 ವರ್ಷ ಆಯಿತು ಕಾಲದಲ್ಲಿ, ಇವಾಗ ಪ್ರಾರಂಭ ಮಾಡ್ತೀವಿ, ಇಷ್ಟರಲ್ಲೇ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಸರ್. ಆಮೇಲೆ ಕ್ರಾಪ್ ಪ್ಲ್ಯಾನಿಂಗ್ ಅಡ್ವೈಸರಿ ಅಂದರೆ
ರೈತರು ಯಾವ ಬೆಳೆ ಬೆಳಿಬೇಕು ಅಂತ ಅವ್ರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಒಂದು ಸೆಲ್ ಮಾಡ್ತೀವಿ ಅಂತ ಹೇಳಿದರೆ ಸಂತೋಷ. ಯಾವ ಥರ ಏನು ಅಂತ ಸರಿಯಾಗಿ ಹೇಳಿಲ್ಲ. ಆಮೇಲೆ ಪೂಜನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಫುಡ್ ಪ್ರೊಸೆಸಿಂಗ್ ಮಾಡಿ ಎಕ್ಸ್ಪೋರ್ಟ್ ಝೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅಗ್ರಿ ಸ್ಟಾರ್ಟಪ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಎಷ್ಟು, ಎಲ್ಲಿ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿಂದ ಇಂಕ್ಯುಬೇಷನ್ ಸೆಂಟರ್ಸು 10 ಡಿಸ್ಟ್ರಿಕ್ಟಲ್ಲಿ ಮಾಡ್ತೀವಿ, ಬಿಸ್ನೆಸ್ ಇಂಕ್ಯುಬೇಷನ್ ಸೆಂಟರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಕೃಷಿ ಸ್ಟಾರ್ಟಪ್, ಅಗ್ರಿಕಲ್ಚರ್ ಸ್ಟಾರ್ಟಪ್ಗೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ಇನ್ನೊಂದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಥಾರಿಟಿ, ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಆಫೀಸರ್ಸ್ಗೆ ಕ್ರಿಯೇಟ್ ಮಾಡೋದು ಬಿಟ್ಟರೆ ಅಲ್ಲಿ ಪೋಸ್ಟು ಸರ್, ಇವಾಗಿರೋ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಇದೆಲ್ಲ ಸೇರಿಸ್ಕೊಂಡು ಅದನ್ನು ಮಾಡೋದು ಬಿಟ್ಟು ಇನ್ನೊಂದು ವೈಟ್ ಎಲಿಫೆಂಟ್ ಬರುತ್ತೆ. ಇದರಿಂದ ಹೆಚ್ಚಿಗೆ ಒಬ್ಬರಿಗೆ ಯಾರಿಗಾದರೂ ಒಂದು ಚೇರ್ಮನ್ನು ಮಾಡ್ಬೋದು ಅಷ್ಟೇ. ಆಮೇಲೆ APMCs ಬಗ್ಗೆ ಎಷ್ಟು ಹೇಳಿದ್ದಾರೆ ಅಂದರೆ ಸುಮಾರು ಹೇಳಿದ್ದಾರೆ. ಫಸ್ಟ್ ನೀವು ಆ್ಯಕ್ಟ್ ಅಮೆಂಡ್ ಮಾಡಿ ಇರೋದನ್ನು ಸ್ಟ್ರೆಂಥನ್ ಮಾಡೋದು ಬಿಟ್ಟು ಸುಮಾರು. ಅದರಲ್ಲಿ APMCಯಲ್ಲಿ ಪೆಟ್ರೋಲ್ ಬಂಕ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನೀವು ಕೋಲ್ಡ್ ಸ್ಟೋರೇಜ್ ಮಾಡಿ ಸ್ವಾಮಿ, ಉಗ್ರಾನ ಕಟ್ಟಿ ನೀವು ಪೆಟ್ರೋಲ್ ಬಂಕು APMC ಎದುರುಗಡೆ 10 ಪೆಟ್ರೋಲ್ ಬಂಕ್ ಸುತ್ತಮುತ್ತ ಇದೆ. ನೀವು ಪಬ್ಲಿಕ್ ಪ್ರಾಪರ್ಟಿನ ಯಾಕೆ ನೀವು ಆಯಿಲ್ ಟ್ರೇಡಿಂಗ್ ಕಂಪ್ನಿ ಕೊಡ್ತೀರಿ? ರೈತರಿಗಾಗೋಗಂತ ಇದನ್ನು ಕೊಡಬೇಕು ಸರ್ಕಾರ. ಬಯೋ CNG ಪ್ಲ್ಯಾಂಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಫೈನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.